ನಾನು ಹೆಂಗೆ ಭಾಷಣ ಮಾಡ್ಬೇಕಾದ್ರೆ ಒಂದು ಸಣ್ಣ ಕತೆ ಹೇಳಿದೆ. ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದೆ. ಅಕ್ಬರು ಬೀರ್ಬಲ್ಗೆ ಒಂದು ಸಂಭಾಷಣೆ ಸಂದರ್ಭದಲ್ಲಿ ಅವನಿಗೆ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದ್ರೆ ಈ ಕೈದು ವಿಚಾರದಲ್ಲಿ ಏನ್ ಹೇಳ್ತಾರೆ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಈ ಬೀರ್ಬಲ್ಲು ಅಕ್ಬರು ಬೀರ್ಬಲ್ಗೆ ಇದು ಎಲ್ಲರಿಗೂ ಕೇಳ್ತಾರೆ. ಸೊ ಅವನು ಎಲ್ಲರಿಗೂ ಏನ್ ಹೇಳ್ತಾರೆ, ಮಂತ್ರಿಗಳಿಗೆ ಎಲ್ಲರಿಗೂ ಏನ್ ಬರೀ ಡಿ ಕೆ ಶಿವಕುಮಾರ್ SM ಕೃಷ್ಣನ್ಗೆ ಜಗಳ ಮಾಡೋದು, ಏನ್ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ನ ಕರೀತಾರಲ್ಲ ಅಂತೇಳಿ ಕೆಲವೆಲ್ಲ ಮಂತ್ರಿಗಳೆಲ್ಲ ಆಗದೆ ಹೋದವರೆಲ್ಲ ಕೇಳ್ತಿದ್ರು. ಅವ್ರು ಏನೇನೋ ಉತ್ತರ ಹೆಂಗೋ ತಳ್ತಾ ಇದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ನೋಡಿ ಸ್ವಾಮಿ, ನಾವೊಂದು ಅಕ್ಬರ್ದು ಬೀರ್ಬಲ್ದು ಒಂದು ಸಂಭಾಷಣೆ ಇದೆ. ಅಕ್ಬರು ಎಲ್ಲ ಮಂತ್ರಿಗಳಿಗೆ ಕೇಳ್ತಾನೆ, ನೋಡಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಉತ್ತರ ಕೊಡ್ಬೇಕು ಅಂತ. ಆಯ್ತು ಸ್ವಾಮಿ ಅಂತ ಎಲ್ಲ ಮಂತ್ರಿಗಳೆಲ್ಲ ಕೂತಿರ್ತಾರೆ. ಹೇಳ್ರಯ್ಯ ಅಂತಾರೆ. ಏನ್ ಕೇಳಿದ ತಕ್ಷಣ, ನೋಡಿ ಒಂದು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಡಿ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳ್ತಾರೆ. ಯಾರು? ಅಕ್ಬರು ಎಲ್ಲ ಮಂತ್ರಿಗಳಿಗೆ. ಒಬ್ಬ ಹೇಳ್ತಾನೆ, ಏನೇನೋ ಉತ್ತರ ಹೇಳ್ತಾನೆ, ಅದಕ್ಕೆ ಕೇಳುದಿಲ್ಲ. ಬೀರ್ಬಲ್ಗೆ ಕೇಳ್ತಾನೆ, ನೀನ್ ಹೇಳಿ ಅಂತ. ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಈ ಕೈಯಲ್ಲೆಲ್ಲ ಕೂದಲು ಉದುರೋಗ್ಬಿಟ್ಟಿದೆ. ಸರಿ, ನಾನು ಮಹಾದಾನಿಗಳೇ, ನಾನು ನೀವೆಲ್ಲ ಈಸ್ಕೊಂಡು ಮಾಡ್ಕೊಂಡಲ್ಲ, ನನ್ನ ಕೈಯಲ್ಲಿ ಹೋಗಿದೆ, ನಿಮ್ ಕೈಯಲ್ಲಿ ಯಾಕೆ ಇರೋದು? ನಾವು ಈಸ್ಕೊಂಡು ನಮ್ ಕೈ ಉದುರೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು. ನೀನ್ ದಾನ ಈಸ್ಕೊಂಡೆ, ನಿನ್ ಕೈ ಉದುರೋಯ್ತು. ಸಭಿಕರ ಕೈಲಿ ಯಾಕೆ ಕೂದಲಿಲ್ಲ? ಅವ್ರು ನಂಗೆ ಸಿಕ್ಲಿಲ್ವಲ್ಲ ಅಂತ ಹೊಸಿಕೊಂಡು ಅಂದ್ರೆ ಅಸೂಯೆ. ಹೆಂಗೆ? ನಿಮ್ಗೆ ಬಹಳ ಹುಷಾರಾಗಿರಿ. ಅಸೂಯೆ, ಶ್ರಮ ಯಾರು ಪಡುದಿಲ್ಲ. ಅಯ್ಯೋ ಇವ್ನ ಹಿಂಗ್ ಬೆಳೆದ್ಬಿಟ್ಟಲ್ಲ, ಜಯರಾಮ ಹಿಂಗ್ ಬೆಳೆದ್ಬಿಟ್ಟಲ್ಲ, ಇವ್ರು ಹಿಂಗ್ ಬೆಳೆದ್ಬಿಟ್ಟಲ್ಲ ಅಂತ ಅಯ್ಯೋ ಹೊಸಿಕೊಂಡು ನಿಮ್ಮಲ್ಲಿರೋರೇನೆ ಏನ್ ನಿಮ್ ಫ್ರೆಂಡ್ಸು, ನಿಮ್ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನವರು ಬರೀ ಫೋನ್ ಬೇರೆ ಬಂದ್ಬಿಟ್ಟಿದೆ. ಆ ಫೋನಲ್ಲಿ ಮಾತಾಡ್ಕೊಂಡು ಗಂಟೆ ಚರ್ಚೆ ಮಾಡ್ಕೊಂಡು ಹೊಸಿಕೊಂಡು ಕೂತಿರ್ತಾರೆ. ಹಂಗೆ ನೀವು ಸ್ವಲ್ಪ ಹುಷಾರಾಗಿರಿ ಬೇರೆಲ್ಲ. ಸೊ ಹಂಗೆ ನೀವೆಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಶಸ್ಸು ಬಹಳ ಹುಷಾರು. ಅಸೆಂಬ್ಲಿ ಒಂದಿನ ಯಡಿಯೂರಪ್ಪನಿಗೆ ಹೇಳ್ದೆ ನಾನು, ಬಹಳ ದೊಡ್ಡದಾಗಿ ಹೇಳ್ದೆ, ನೋಡಪ್ಪ, ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಈ ಎಲ್ಲ ಗುಣಗಳಲ್ಲೂ ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಯಡಿಯೂರಪ್ಪನವ್ರಿಗೆ ಯಾವ ಅಸೆಂಬ್ಲಿಲಿ ನನಗೆ ಹೇಳಿದ ಮಾತು ಈಗ ನನಗೆ ನೆನಪು ಬರ್ತಾ ಇದೆ. ಹಂಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂತ ಏಟು, ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಯ್ಯ, ಬಂಡೆ ಅಂದ್ರೇನು? ಬಂಡೆ ಸುಮ್ನೆ ಬಂದ್ಬಿಟ್ಟದ? ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈ ಅಲ್ಲೇನೋ ಮಾಡ್ತಾ ಇರಪ್ಪ, ಗಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಬಲಿರ್ಬೋದು. ಹಂಗೆ ನಿಮ್ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುರಲ್ಲೂ ಎಲ್ಲಾರು ಉಪಯೋಗ ಬರ್ತದೆ. ಆಮೇಲೆ ಯಾರನ್ನು ನೀವು ಇವನ್ ಕೈಲಿ ಏನೂ ಆಗುದಿಲ್ಲ, ಬರೀ ಅವ್ನು ಮಾತ್ರ ಇದು, ಬರೀ ಪ್ರಕಾಶ್ ಮಾತ್ರ ಇದು, ಇವ್ರು ಮಾತ್ರ ಇದು ಅಂತ ನೀವು ಯಾರನ್ನು ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಇವ್ರಿಗೆ ಎಲ್ಲರೂ ಕೂಡ ಇದೆ. ಈಗ ನಾನು ಸಗಣಿ ಹೇಳಿದೆ, ಸಗಣಿ ಬಿಸಾಕಿದ ತಕ್ಷಣ ಆಯ್ತು, ಅದು ಒಣಗೋಯ್ತದೆ, ಇದನ್ನ ಬೆಣ್ಣೆ ಮಾಡ್ಕೋಬಹುದು, ಗೊಬ್ಬರ ಆಯ್ತದೆ, ಏನಾರು ಆಗ್ಬಿಡ್ತದೆ. ಈ ಕಾಂಟ್ರಾ ಬಿಲ್ಡ್ ಮಾಡ ಹುಲ್ಕಡ್ಡಿನೂ ಏನೂ ಇಲ್ಲ. DVG ಅವರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನಾನು ಮಮ್ಮಾಡು ಕೈಗೆ ದೊರಜ ಹುಚ್ಚುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಲುವುದು ಮಂಕುತಿಮ್ಮ. ಅಂದ್ರೆ ಈ ದೇಗುಲದ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ.
ನಿಮ್ಮ ಡ್ಯೂಟಿಯನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ದುಡೀರಿ. ನಾನು ಹುಲ್ಲು ಅನ್ಕೋಬೇಡ, ನಾನು ಗೊಬ್ಬರ ಅನ್ಕೊಡಕ್ ಬೇಡ. ನಾನು ಇಂಥ ಒಂದು ಸಣ್ಣ ಮಗ, ದೊಡ್ಡವ್ರ ಮಗ, ಎಷ್ಟು ಸಣ್ಣ ಸಣ್ಣ ಫ್ಯಾಮಿಲಿ ಇವರೆಲ್ಲ ಇವತ್ತು ಎಷ್ಟೆಷ್ಟು ದೊಡ್ಡವ್ರು ಬೆಳೆದಿದ್ದಾರೆ. ನನ್ನ ಮಕ್ಕಳು, ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಅಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡ್, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ನೀವು ತಲೆ ಕೆಡಿಸ್ಕೊಂಡು ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲು ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾನು ಜೈಲು ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲು ಕಳಿಸೋದು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ. ನನಗೆ ಅರಿವಿದೆ, ನನಗೆ ಇಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ ನನಗೊಂದು ಒಳ್ಳೇದಾಗ್ಲಿ ಅಂತೇಳಿ ಬಯಸಿ, ಇನ್ನೇನು ಇಲ್ಲ. ನಾನು ಅಲ್ಲೆಲ್ಲೋ ಇದರಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳಿದ್ದೇನೆ. ಸೊ ಹಂಗೆ ನಿಮಗೂ ಕೂಡ ಶ್ರಮ ಪಡಿ, ಶ್ರಮಕ್ಕೆ ಫಲ ಇರ್ತದೆ. ಟೀಕೆಗಳು ಸಾಯ್ತವೆ, ಟೀಕೆ ದಟ್ ವಿಲ್ ಡೈ. ಆದ್ರೆ ನೀವು ಮಾಡೋಂಥ ಕೆಲಸಗಳು ಉಳ್ಕೊಳ್ತದೆ. ಸೊ ಮಾಡಿ. ನಾನು ಚಿಕ್ಕವನಾಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಂದೇ ಆದಂತ ಎಕ್ಸ್ಪೀರಿಯನ್ಸು ಇಲ್ಲಿ ಲೆವೆಲ್ವರೆಗೂ, ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ ಗ್ರೌಂಡು. ಕೊನೆಗೆ ನಮ್ಗೆಲ್ಲ ಬಿಡಿತಾ ಇರೋರು ಯಾರು? ಬೇರೆ ಯಾರು ಬಿಡಿತಾವ್ರ? ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಒಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕ್ ಹೋಗ್ತಾವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು ಮಾಡ್ತಾ ಇದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಕೊಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ನಾನು ನಿಮ್ಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ.